ದೀವಳ್ಳಿಯಲ್ಲಿ ಕನ್ನಡ ಶಾಲೆ ಒಂದು ಸೈಡಿನ ಗೋಡೆ ಕುಸಿತಾಗಿದೆ. ಅದನ್ನು ತಕ್ಷಣ ರಿಪೇರಿ ಮಾಡಿ ಕೊಡಬೇಕು ಸರ್ಕಾರದವರು. ಅದರ ನಂತರ ಅದರ ಎದುರುಗಡೆನೇ ಕನ್ನಡ ಶಾಲೆ ಎದುರುಗಡೆ ಉರ್ದು ಶಾಲೆ ಇದೆ. ಉರ್ದು ಶಾಲೆ ಹಿಂದೂ ಸಹ ನೀರೆಲ್ಲ ಬಂದು ಶಾಲೆ ಒಳಗಡೆ ಎಲ್ಲ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಅಂಥ ಒಂದು ಪರಿಸ್ಥಿತಿ ಇದೆ. ಆ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದ್ರೆ, ಪರಿಹಾರ ಮಾಡಬೇಕಾದ್ರೆ ಅಲ್ಲಿ ಹೊಸ ರೂಮೇ ಕಟ್ಟಬೇಕು. ಮುಂದ್ಗಡೆ ರೂಮ್ ಕಟ್ಟದಿರೋ ಮಾತ್ರ ಅದ್ರ ಪರಿಹಾರ ಆಗ್ತದೆ. ಅದರ ನಂತರ ಇಲ್ಲಿ ಅದು ಯಾವ ಬ್ರಿಡ್ಜ್, ಅದು ದೀವಳ್ಳಿ ಬ್ರಿಡ್ಜು ಸುಮಾರು 60-70 ವರ್ಷದ ಹಿಂದೆ ಅಲ್ಲ, 60 ವರ್ಷದ ಹಿಂದೆ ಕಟ್ಟಿದಂಥ ಸೇತುವೆ ಇದೆ. ಆ ಸೇತುವೆ ಸಹ ಈಗ ಬಿರುಕು ಬಂದಿದೆ. ಅದಕ್ಕೆ ತಕ್ಷಣ ಪರಿಹಾರ ಏನಾದರೂ ಮಾಡಿ ಇಲಾಖೆಯವರು ಮಾಡಬೇಕಾಗಿದೆ. ಇದಕ್ಕೆ ಸರ್ಕಾರದವರು ಸ್ಪಂದನ ಮಾಡಬೇಕು ಅನ್ನುವಂಥದ್ದನ್ನು. ಹಿಂದೆ ನಮ್ಮ ಸರ್ಕಾರ BJP ಸರ್ಕಾರ ಇದ್ದವಾಗ ತಕ್ಷಣ ನಾವು ಮಾಡಲಿಕ್ಕೆ ಅವರಿಗೆ ಆದೇಶವನ್ನೇ ಕೊಡ್ತಾ ಇದ್ವಿ. ಇಂಥ ಸಂದರ್ಭದಲ್ಲಿ ಇಲ್ಲಿ ಸೇತುವೆ ಇರ್ಬೋದು, ಮತ್ತೊಂದು ಯಾವುದೇ ಸಂದರ್ಭದಲ್ಲಿ ಶಾಲೆ ರಿಪೇರಿ ಇರ್ಬೋದು, ಅದಕ್ಕೆಲ್ಲ ನಮ್ಮ BJP ಸರ್ಕಾರ ಇದ್ದಾಗ ನಾವು ಮಾಡಿದ್ದೇವೆ. ಈಗಿನ ಕಾಂಗ್ರೆಸ್ ಸರ್ಕಾರದವರು ಅದನ್ನು ಮೊದಲನೇ ಆದ್ಯತೆ ಮೇಲೆ ಮುಖ್ಯವಾಗಿ ಶಾಲೆಗೆ, ಎರಡನೇದು ಸೇತುವೆ ರಿಪೇರಿ ಮಾಡಲಿಲ್ಲ ಅಂತ ಹೇಳಿದರೆ ಸಂಪರ್ಕನೇ ಇಲ್ಲಿಯವರು ಕುಮಟಾಕ್ಕೆ ಬರುವಂಗಿಲ್ಲ, ಕುಮಟಾದಲ್ಲಿದ್ದಂಥವರು ಈ ಕಡೆ ಬರುವಂಗಿಲ್ಲ. ಅಂಥ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ. ಅದರ ನಂತರ ಇಲ್ಲಿ ಇದ್ಯಾವರು ಉಳ್ಳೂರು ಮಠ ಕ್ರಾಸ್, ವಿಚಿತ್ರ ಘಟನೆ ಇದು. ಯಾಕೆಂತ ಹೇಳಿದ್ರೆ ನಾವೆಲ್ಲ ಅಲ್ಲಿ IRB ಅವರು ರಸ್ತೆ ಮಾಡಲಿಕ್ಕೆ ಗುಡ್ಡ ಕಡಿದಿದ್ರು ಅನ್ನುವಂಥದ್ದನ್ನು ನಾವು ಆಕ್ಷೇಪ ಮಾಡಿದ್ವಿ ಅವ್ರ ಮೇಲೆ. ಆದರೆ ಇವತ್ತು ಇಲ್ಲಿ ಅಂಥದ್ದು ಯಾವುದೇ ಗುಡ್ಡ ಕಡಿತ ಆಗದೇ ಇದ್ದರೂ ಸಹ ಈ ರೀತಿಯ ಗುಡ್ಡ ಕುಸಿತ ಆಗಿದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನು ನಮ್ಮ ಜಿಯಾಲಜಿ, ಕನ್ನಡದಲ್ಲಿ ಏನದು ಗಣಿ ಭೂವಿಜ್ಞಾನದವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ನೀರಿನ ಸೀಪೇಜ್ ಇತ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದಕ್ಕೂ ಅರಣ್ಯ ಇಲಾಖೆಯವರು ಮತ್ತು ಜಿಲ್ಲಾಧಿಕಾರಿಗಳು ಕೂಡ್ಕೊಂಡು ಅದನ್ನು ತಕ್ಷಣ ಮಾಡಬೇಕು. ಆದರೆ ಇಲ್ಲೇನಾಗಿದೆ, ರಸ್ತೆಗೇನು ಅಂಥ ಸಮಸ್ಯೆ ಆಗಲಿಲ್ಲ. ಆದರೆ ಮುಂದಿನ ದಿವಸದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಮಳೆ ಜಾಸ್ತಿ ಆದರೆ ಆ ಮಣ್ಣೆಲ್ಲ ಏನು ಗಂಗಾವಳಿ ಸಿರೂರದಲ್ಲಿ ಆಯ್ತಲ್ಲ, ಆ ರೀತಿಯಾಗಿ ರಸ್ತೆ ಬಂದಾಗುವಂಥ ಅವಕಾಶವೂ ಇದೆ. ಇದಕ್ಕೆಲ್ಲದಕ್ಕೂ ನಮ್ಮ ಸರ್ಕಾರ ಸ್ಪಂದನ ಮಾಡಬೇಕು ಮತ್ತು PWD ಇಲಾಖೆಯವರಿಗೆ ತಕ್ಷಣ ಹಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮೊದಲೆಲ್ಲ ಇದಕ್ಕೆಲ್ಲ ತಕ್ಷಣ ಚೀಫ್ ಎಂಜಿನಿಯರ್ ಮತ್ತು ಸೂಪರಿಂಟೆಂಡೆಂಟ್ ಇಂಜಿನಿಯರು ಕೆಲಸ ಮಾಡಲಿಕ್ಕೆ ಹೇಳ್ತಾ ಇದ್ದರು. ಆದರೆ ಇವತ್ತು ಅವರಿಗೆ ಏನು ಅಧಿಕಾರ ಇದೆಯೋ ಗೊತ್ತಿಲ್ಲ. ಆದರೆ ಇವತ್ತೇ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಇದೆಲ್ಲ ಫೋಟೋ ತೊಗೊಂಡೋಗಿ ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿ ಆದಷ್ಟು ಶೀಘ್ರವಾಗಿ ರೆಡಿ ಮಾಡಿಕೊಡುವಂಥ ಕೆಲಸ ನಾನು ಮಾಡ್ತೇನೆ.